ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ರಾಶಿಚಕ್ರದಲ್ಲಿ ಅತಿ ಹೆಚ್ಚು ಬುದ್ಧಿವಂತಿಕೆ, ತಾಳ್ಮೆ ಮತ್ತು ಇತರರಿಗೆ ಸಹಾಯ ಮಾಡುವ ಸೇವಾ ಮನೋಭಾವ ಹೊಂದಿರುವ ರಾಶಿ ಯಾವುದಾದ್ರೂ ಇದ್ರೆ ಅದು ಕನ್ಯಾ ರಾಶಿ. ಆದರೆ ಕಳೆದ ಕೆಲವು ವರ್ಷಗಳತ್ತ ಒಮ್ಮೆ ಹಿಂತಿರುಗಿ ನೋಡಿ, ನೀವು ಎಷ್ಟೇ ಪ್ರಾಮಾಣಿಕರಾಗಿದ್ದರೂ, ಬೇರೆಯವರಿಗೆ ಎಷ್ಟೇ ಒಳ್ಳೆಯದು ಮಾಡಲು ಹೋದರೂ ನಿಮಗೆ ಪ್ರತಿಯಾಗಿ ಸಿಕ್ಕಿದ್ದು ಕೇವಲ ಅಪವಾದ ಮತ್ತು ಕಣ್ಣೀರು. ನಿಮ್ಮ ಮುಗ್ಧತೆಯನ್ನು ಜನ ದಡ್ಡತನ ಎಂದು ಅಂದುಕೊಂಡರು. ನಿಮ್ಮ ಬೆನ್ನಿಗೆ ಚೂರಿ ಹಾಕಿದವರು ಬೇರಾರೂ ಅಲ್ಲ, ನೀವು ಅತಿ ಹೆಚ್ಚು ನಂಬಿದ ನಿಮ್ಮವರೇ. ಕುಟುಂಬಕ್ಕಾಗಿ, ಪ್ರೀತಿಸಿದವರಿಗಾಗಿ ನೀವು ನಿಮ್ಮ ಎಷ್ಟೋ ಆಸೆಗಳನ್ನು ಕೊಂದಿದ್ದೀರಿ, ತ್ಯಾಗ ಮಾಡಿದ್ದೀರಿ. ಆದ್ರೆ ಬದಲಾಗಿ ನಿಮಗೆ ಸಿಕ್ಕಿದ್ದು ಅವಮಾನ, ನಷ್ಟ ಮತ್ತು ಒಂಟಿತನ. ನಾನು ಎಷ್ಟೇ ಕಷ್ಟಪಟ್ಟರೂ ದೈವ ನನ್ನ ಕೈ ಹಿಡಿಯಲಿಲ್ಲ ಎಂದು ನೀವು ದೇವರನ್ನೇ ಪ್ರಶ್ನಿಸಿದ ದಿನಗಳಿರಬಹುದು. ರಾತ್ರಿ ಹೊತ್ತು ದಿಂಬಿನಲ್ಲಿ ಮುಖ ಇಟ್ಟು ಅತಿ ಹೆಚ್ಚು ಅತ್ತವರು ನೀವೇ ಇರಬಹುದು. ಏಕೆಂದ್ರೆ ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ ಮತ್ತು ಗ್ರಹಗತಿಗಳ ಪ್ರತಿಕೂಲ ಪ್ರಭಾವದಿಂದ ನೀವು ಇಂತಹ ಕಷ್ಟಗಳನ್ನು ಎದುರಿಸಬೇಕಾಯಿತು. ಆದ್ರೆ ಕನ್ಯಾ ರಾಶಿಯವರೇ, ಎದೆ ಮುಟ್ಟಿಕೊಂಡು ಹೇಳುತ್ತೇನೆ ಕೇಳಿ, ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಸೂರ್ಯ ಹುಟ್ಟುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಹೌದು, ಮುಂಬರುವ ದಿನಗಳು ನಿಮ್ಮ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆಯುವ ಅದ್ಭುತ ಸಮಯ. ನಿಮ್ಮನ್ನು ಬಿಟ್ಟು ಹೋದ ನೆಮ್ಮದಿ, ನೀವು ಕಳೆದುಕೊಂಡ ಹಣ ಮತ್ತು ಗೌರವ ಎಲ್ಲವೂ ಬಡ್ಡಿ ಸಮೇತ ವಾಪಸ್ ಬರುವ ಸಮಯ ಈಗ ಹತ್ತಿರ ಬಂದಿದೆ. ಆದ್ರೆ ಈ ಸಂಪೂರ್ಣ ಕೃಪೆ ನಿಮಗೆ ಸಿಗಬೇಕು ಮತ್ತು ನೀವು ಅಂದುಕೊಂಡಿದ್ದನ್ನು ಸಾಧಿಸಬೇಕು ಎಂದರೆ ನೀವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ 5 ಕಠಿಣ ರಹಸ್ಯಗಳನ್ನು ಪಾಲಿಸಲೇಬೇಕು. ಇದು ಕೇವಲ ಮಾಹಿತಿಯಲ್ಲ, ಇದು ನಿಮ್ಮ ಬದುಕನ್ನು ಬದಲಾಯಿಸುವ ಸಂಜೀವನಿ. ದಯವಿಟ್ಟು ಇದನ್ನು ಪೂರ್ತಿಯಾಗಿ ಆಲಿಸಿ. ಮುಂದೆ ಹೋಗುವುದಕ್ಕೂ ಮುನ್ನ ಒಂದು ಸಣ್ಣ ವಿನಂತಿ. ಈ ದೃಶ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಹಾಗೂ ನಿಮ್ಮ ಅನಿಸಿಕೆಯಾಗಿ ಓಂ ಬುಧಾಯ ನಮಃ ಅಥವಾ ಓಂ ಗಣೇಶಾಯ ನಮಃ ಎಂದು ಬರೆಯಿರಿ. ಕನ್ಯಾ ರಾಶಿಯವರು ರಾಜಯೋಗ ಅನುಭವಿಸುವ ಸಮಯ ಹತ್ತಿರದಲ್ಲಿದೆ. ಬನ್ನಿ, ನಿಮ್ಮ ದುರದೃಷ್ಟವನ್ನು ಸುಟ್ಟು ಬೂದಿ ಮಾಡುವ ಆ 5 ರಹಸ್ಯಗಳು ಯಾವುದು ಎಂದು ನೋಡೋಣ. ಮೊದಲನೆಯ ಮಹಾರಹಸ್ಯ. ಕನ್ಯಾ ರಾಶಿಯವರಿಗೆ ಬುಧದೇವನು ರಾಶ್ಯಾಧಿಪತಿ. ಮುಂಬರುವ ದಿನಗಳಲ್ಲಿ ನೀವು ಮಾಡಬೇಕಾದ ಅತ್ಯಂತ ಶಕ್ತಿಶಾಲಿ ಕೆಲಸವೆಂದರೆ ವಿಘ್ನ ನಿವಾರಕ ಗಣೇಶನ ಅಥವಾ ಶ್ರೀಮನ್ನಾರಾಯಣನ ಆರಾಧನೆ. ಪ್ರತಿ ಬುಧವಾರ ಮುಂಜಾನೆ ಶುಚಿರ್ಭೂತರಾಗಿ ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಪೂಜೆ ಮಾಡಿ. ಸಾಧ್ಯವಾದರೆ ಓಂ ಭ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಎಂಬ ಮಂತ್ರವನ್ನು ಅಥವಾ ಕನಿಷ್ಠ ಓಂ ಬುಧಾಯ ನಮಃ ಎಂದು 108 ಬಾರಿ ಜಪಿಸಿ. ಯಾರು ಗಣೇಶನಿಗೆ ಗರಿಕೆ ಅರ್ಪಿಸುತ್ತಾರೋ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಿಸುತ್ತಾರೋ ಅವರನ್ನು ಆ ಭಗವಂತನು ಸದಾ ರಕ್ಷಿಸುತ್ತಾನೆ. ಇದು ನಿಮ್ಮ ಆರ್ಥಿಕ ಮುಗ್ಗಟ್ಟನ್ನು ಮತ್ತು ಸಾಲದ ಬಾಧೆಯನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ. ಎರಡನೆಯ ರಹಸ್ಯ. ಕನ್ಯಾ ರಾಶಿಯವರು ಹುಟ್ಟಿರೋದೇ ಯಾವುದೇ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಪರಿಪೂರ್ಣವಾಗಿ ಮಾಡಲು. ಆದರೆ ನೀವು ಎಚ್ಚರದಿಂದಿರಬೇಕಾದ ವಿಷಯವೆಂದರೆ ನಿಮ್ಮ ಮಾತು. ಬುಧನು ವಾಕ್ಕಾರಕ, ಹೀಗಾಗಿ ಕೋಪದಲ್ಲಿ ಆಡುವ ಮಾತುಗಳು ಸಂಬಂಧಗಳನ್ನು ಮುರಿಯಬಹುದು. ಯಾರನ್ನೂ ಕಟುವಾಗಿ ಟೀಕಿಸಬೇಡಿ. ಬುಧವಾರದ ದಿನ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಅಥವಾ ಪೆನ್ನುಗಳನ್ನು ದಾನವಾಗಿ ನೀಡಿ, ಅಥವಾ ನಿರ್ಗತಿಕರಿಗೆ ಹೆಸರು ಕಾಳನ್ನು ದಾನ ಮಾಡಿ. ನೀವು ವಿದ್ಯೆಗೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡಿದರೆ ಅದು ಸಾಕ್ಷಾತ್ ಸರಸ್ವತಿಗೆ ತಲುಪಿದಂತೆ. ಇದು ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಅಭೂತಪೂರ್ವ ಯಶಸ್ಸನ್ನು ತಂದುಕೊಡುತ್ತದೆ. ಮೂರನೆಯದಾಗಿ, ಕನ್ಯಾ ರಾಶಿಯವರ ಅದೃಷ್ಟದ ಬಣ್ಣ ಹಸಿರು. ನಿಮ್ಮ ಯಶಸ್ಸಿಗಾಗಿ ನೀವು ಒಂದು ವಿಶೇಷವಾದ ವಸ್ತುವನ್ನು ಧರಿಸಬೇಕು ಅಥವಾ ನಿಮ್ಮ ಬಳಿ ಇಟ್ಟುಕೊಳ್ಳಬೇಕು. ಅದುವೇ ಹಸಿರು ಬಣ್ಣದ ಕರವಸ್ತ್ರ ಅಥವಾ ಪಚ್ಚೆ ಹರಳು. ಬುಧವಾರದ ದಿನ ಹಸಿರು ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಕನಿಷ್ಠ ಒಂದು ಹಸಿರು ಕರವಸ್ತ್ರವನ್ನು ಜೇಬಿನಲ್ಲಿ ಇಟ್ಟುಕೊಳ್ಳುವುದು ನಿಮಗೆ ಬಹಳ ಅದೃಷ್ಟವನ್ನು ತರುತ್ತದೆ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ಒದ್ದೋಡಿಸಿ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಏಕಾಗ್ರತೆ ಮತ್ತು ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ನಾಲ್ಕನೆಯ ರಹಸ್ಯ. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನಬೇಕು. ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಹೊಟ್ಟೆ, ನರಮಂಡಲ ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬಂದು ಹೋಗುವ ಸಾಧ್ಯತೆ ಇರುತ್ತದೆ. ಇದಕ್ಕೆ ರಾಮಬಾಣವೆಂದರೆ ವಿಷ್ಣು ಸಹಸ್ರನಾಮ ಅಥವಾ ಶ್ರೀಮನ್ನಾರಾಯಣನ ಧ್ಯಾನ. ಪ್ರತಿದಿನ ಸಂಜೆ ಮನೆಯಲ್ಲಿ ದೀಪ ಹಚ್ಚಿ ವಿಷ್ಣುವಿನ ಶ್ಲೋಕಗಳನ್ನು ಕೇಳಿ ಅಥವಾ ಪಠಿಸಿ. ಯಾರು ಭಕ್ತಿಯಿಂದ ಈ ದೇವರನ್ನು ಆರಾಧಿಸುತ್ತಾರೋ ಅಂಥವರ ಶರೀರವನ್ನು ಯಾವುದೇ ರೋಗಬಾಧೆಗಳು ಕಾಡುವುದಿಲ್ಲ. ನಿಮ್ಮ ಆರೋಗ್ಯ ವೃದ್ಧಿಯಾಗಲು ಇದು ಉತ್ತಮ ಮಾರ್ಗ. ಐದನೆಯ ಮತ್ತು ಅಂತಿಮ ರಹಸ್ಯ. ಕನ್ಯಾ ರಾಶಿಯವರ ಅತಿದೊಡ್ಡ ಶತ್ರುವೇ ಅತಿಯಾದ ಯೋಚನೆ ಮತ್ತು ಸಣ್ಣ ಪುಟ್ಟ ವಿಷಯಗಳಿಗೂ ಅತಿಯಾಗಿ ತಲೆಕೆಡಿಸಿಕೊಳ್ಳುವುದು. ನಡೆದದ್ದನ್ನೇ ನೆನೆಸಿಕೊಂಡು ಕೊರಗುವ ನಿಮ್ಮ ಸ್ವಭಾವವನ್ನು ಮೊದಲು ಬಿಡಬೇಕು. ಮುಂಬರುವ ದಿನಗಳಲ್ಲಿ ನೀವು ಗೆಲ್ಲಲೇಬೇಕೆಂದರೆ ನಿನ್ನೆಗಳ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ನಾಳೆಯ ಬಗ್ಗೆ ಗುರಿಯಿಡಿ. ಬುಧವಾರದ ದಿನ ಮರೆಯದೆ ಗೋಮಾತೆಗೆ ಹಸಿರು ಹುಲ್ಲನ್ನು ತಿನ್ನಿಸಿ ಹಾಗೂ ಹಕ್ಕಿಗಳಿಗೆ ಕಾಳುಗಳನ್ನು ಹಾಕಿ. ಮೂಕ ಪ್ರಾಣಿಗಳಿಗೆ ನೀವು ನೀಡುವ ಆಹಾರ ನಿಮ್ಮ ಪೂರ್ವಜರ ಆಶೀರ್ವಾದವನ್ನು ತಂದುಕೊಡುತ್ತದೆ. ಪಿತೃಗಳ ಆಶೀರ್ವಾದವಿದ್ದರೆ ಎಂತಹ ದುರದೃಷ್ಟವಿದ್ದರೂ ಅದು ಓಡಿ ಹೋಗುತ್ತದೆ. ಕನ್ಯಾ ರಾಶಿಯವರೇ, ಎದ್ದೇಳಿ. ಮುಂಬರುವ ದಿನಗಳು ಕೇವಲ ನಿಮಗಾಗಿ ಕಾಯುತ್ತಿವೆ. ನಿಮ್ಮ ಸೋಲುಗಳೇ ನಿಮ್ಮ ಗೆಲುವಿನ ಅತಿದೊಡ್ಡ ಮೆಟ್ಟಿಲುಗಳು. ಇಷ್ಟು ದಿನ ಜನರು ನಿಮ್ಮನ್ನು ನೋಡಿ ನಕ್ಕಿರಬಹುದು, ಇವರ ಕಥೆ ಮುಗಿಯಿತು ಎಂದು ಬೆನ್ನು ಹಿಂದೆ ಟೀಕಿಸಿರಬಹುದು. ಆದ್ರೆ ಈಗ ನಿಮ್ಮ ಆಟ ಶುರುವಾಗುವ ಸಮಯ.
ಭಗವಂತನು ನಿಮ್ಮನ್ನು ಕಷ್ಟದ ಕುಲುಮೆಯಿಂದ ಹೊರತಂದು ಚಿನ್ನದಂತೆ ಹೊಳೆಯುವಂತೆ ಮಾಡಲಿದ್ದಾನೆ. ಮೇಲೆ ಹೇಳಿದ ಈ 5 ರಹಸ್ಯಗಳನ್ನು ಶ್ರದ್ಧೆಯಿಂದ ಪಾಲಿಸಿ ಧರ್ಮದ ದಾರಿಯಲ್ಲಿ ನಡೆಯಿರಿ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಭಗವಂತನ ಆಶೀರ್ವಾದ ಖಂಡಿತ ಸಿಗುತ್ತದೆ. ನಿಮ್ಮ ಕಷ್ಟಗಳು ಕರಗಲಿ, ನಿಮ್ಮ ಮನೆಯಲ್ಲಿ ನಗು ಮತ್ತು ನೆಮ್ಮದಿ ತುಂಬಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಇತರರಿಗೂ ಹಂಚಿಕೊಳ್ಳಿ ಮತ್ತು ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ತಿಳಿಸಿ.